ನೋಡಿ, ಮೋಹನ್ ದಾಸ್ ಪೈ ಅವರಿಗೆ ಏನು ಇಂಟ್ರೆಸ್ಟ್ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಭಾಳ ಸಲ ಗಮನಿಸಿದ್ದೀನಿ. ಒಂದು ಸಲ ಹೇಳಿದರು ಇವರು ಕೇವಲ ಕರ್ನಾಟಕ ರಾಜ್ಯಕ್ಕೆ, ಹಿಂದೆ ಒಂದು ಸಲ ಟೊಯೋಟೋದಿದ್ದಾದಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಯಾಕೆ ಹೋದರು. ನಾನು ಕೇಳ್ತೀನಿ 3 ಪ್ರಶ್ನೆ. ಇವತ್ತು ಇನ್ಫೋಸಿಸ್ ಅಲ್ಲ ಇವ್ರ ಕಂಪನಿ, ಇನ್ಫೋಸಿಸ್ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗಿದೆ? ಬೇರೆ ಕರ್ನಾಟಕದಲ್ಲಿ ಅಷ್ಟೇ ಇದೆಯಾ? ವಿದೇಶದಲ್ಲಿ ಯಾಕಿದೆ? ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅವ್ರು ತಮ್ಮ ಫುಟ್ ಪ್ರಿಂಟ್ಸ್ ಇಟ್ಕೋಬೇಕಾಗ್ತಾರೆ. ಒಂದೇ ಕಡೆಯಿಂದ ಮಾಡ್ತಾ ಇಲ್ಲ. ಟೊಯೋಟೋ ಕಷ್ಟ ಬಂದಾಗ ಮಾತಾಡಿದರು. ಅವರಿಗೆ ಉದ್ದೇಶ ಏನಿದೆ ಗೊತ್ತಿಲ್ಲ ನನಗೆ. ಯಾಕೆ ಪದೇ ಪದೇ ಅವರು ನಮ್ಮ ಟೀಕೆ ಮಾಡಿದವ್ರಿಗೆ ಏನು ಬರ್ತದೆ? ಇರೋದು ಬೆಂಗಳೂರಲ್ಲಿ, ಬೆಳೆದದ್ದು ಬೆಂಗಳೂರಲ್ಲಿ, ಇವರು ಲಾಭ ತಗೊಂಡಿದ್ದು ಬೆಂಗಳೂರಿಂದ, ರಾಜ್ಯದಿಂದ ತಗೊಂಡು ಬೇರೆ ರಾಜ್ಯದ ಈ ರಾಜ್ಯವನ್ನು ಟೀಕೆ ಮಾಡೋದು, ನಮ್ಮಲ್ಲಿ ವ್ಯವಸ್ಥೆಯನ್ನು ಟೀಕೆ ಮಾಡೋದು. ಸಲಹೆ ಕೊಡಲಿ, 4 ಕೋಟಿ ಮಧ್ಯೆ ಬಂದು ಸಲಹೆ ಕೊಡಲಿ, ಒಪ್ಕೊಳ್ಳೋಣ. ಅದನ್ನು ಬಿಟ್ಕೊಂಡು ಈ ಥರದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದು ಮಾಡೋದಂಥದ್ದು ಇದು ಶೋಭೆ ತರುವಂಥದ್ದಲ್ಲ. ಮೊದಲು ಹೇಳಿ ಹಂಗಾರೆ ಇನ್ಫೋಸಿಸ್ನವರು ಫಸ್ಟ್ ನೀವೇನು ಮಾಡಿ, ಎಲ್ಲ ಕಡೆಯಿಂದ ಕ್ಯಾನ್ಸಲ್ ಮಾಡಿ ಎಲ್ಲವನ್ನ ಇಲ್ಲೇ ಕರ್ನಾಟಕದಲ್ಲೇ ಇರಬೇಕು, ಬೇರೆ ಕಡೆ ಎಲ್ಲಿ ಕೂಡ ಹೋಗಬಾರ್ದು. ನೀವು ಹುಬ್ಳಿಗೆ ಹೋಗ್ತಾ ಇಲ್ಲ, ಇನ್ಫೋಸಿಸ್ ಇಲ್ಲೇ ಹುಬ್ಳಿಗೆ ಹೋಗ್ತಾ ಇಲ್ಲ, ನೀವು ಮೈಸೂರಿಗೆ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇಲ್ಲ. ಆಮೇಲೆ ಇದು ಸರಿಯಾದಂಥ ಇದು ಅಲ್ಲ. ಏನು ವ್ಯವಸ್ಥೆ ನಮ್ಮವರಾಗಿ ಇವತ್ತೊಂದು ದಿವಸ ನಮ್ಮ ರಾಜ್ಯದವರಾಗಿ ನಮ್ಮಲ್ಲಿ ಇವತ್ತೊಂದು ದಿವಸ ಏನೇ ಇವತ್ತು ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ. ನಾನು ಮೊನ್ನೆ ಲಂಡನ್ಗೆ ಹೋದಾಗ ಮೋಹನ್ ದಾಸ್ ಪೈ ಅವ್ರಿಗೆ ಹೇಳ್ತೇನೆ, ಈ 1.5 ಮೈಲಿಗೆ 2 ತಾಸು ಬೇಕಾಯ್ತು ನನಗೆ. 1.5 ಮೈಲಿಗೆ ಡ್ರೈವರ್ ಹೇಳ್ತಾ ನನಗೆ, ಟ್ಯಾಕ್ಸಿ ಡ್ರೈವರು, ಸುಮ್ಮನೆ ನಡ್ಕೊಂಡು ಹೋಗ್ಬಿಡಿ ಸರ್ ನೀವು ಅಂತ, ಇಲ್ಲಿ ರೀಚ್ ಇನ್ 5 ಮಿನಿಟ್ಸ್ ಅಂತ, ಅದರ್ಸ್ ಇಟ್ ಟೇಕ್ 2 ಅವರ್ಸ್ ಅಂತೇಳಿ. ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗಿದ್ದೀವಿ, ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ. ಮೋಹನ್ ದಾಸ್ ಪೈ ಅವರ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ಹೋಗಿದ್ದೀವಿ. ಕಾನ್ಸುಲೇಟ್ ಜನರಲ್ ಅವರು ನಮಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದರು. IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬರಬೇಕಾದ್ರೆ 5 ಕಿಲೋಮೀಟರ್, 10 ಕಿಲೋಮೀಟರ್, 15 ಕಿಲೋಮೀಟರ್ ಬರಬೇಕಾದ್ರೆ 2.5 ಗಂಟೆ ತೆಗೆತ್ತು. ಅದನ್ನ ಯಾಕೆ ಮಾತಾಡೋದಲ್ಲ ನೀವು? ಗ್ರೋಯಿಂಗ್ ಸಿಟಿ ಬೆಂಗಳೂರು ಇಸ್ ಅ ಗ್ರೋಯಿಂಗ್ ಸಿಟಿ, ಇಸ್ ಅ ವರ್ಲ್ಡ್ ಗ್ಲೋಬಲ್ ಸಿಟಿ. ಹೀಗಾಗಿ ಬೇರೆ ಬೇರೆ ಕಡೆಯಿಂದ ನಮ್ಮವ್ರು ಎಷ್ಟಿದ್ದೀರಾ, ಬೇರೆ ಬೇರೆ ಕಡೆ ಬಂದು ಒಂದು ದಿವಸ ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು. ಮೊದಲು ಇಂಜಿನಿಯರಿಂಗು, ಮೆಡಿಕಲ್ ಓದಕ್ಕೆ. ಈಗ ಬೇರೆ ಬೇರೆ ನಮ್ಮ ಯುವಕರು, ನಮ್ಮ ರಾಷ್ಟ್ರದ ಯುವಕರು, ಬೇರೆ ಬೇರೆ ರಾಜ್ಯ ಯುವಕರು ಇವತ್ತು ಇಲ್ಲಿ ಬರ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡಿಕೆ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ, ಒಂದು ಕಾರ್ ತಗೋತಾರೆ, ಒಂದು ಅಪಾರ್ಟ್ಮೆಂಟ್ ತಗೋತಾರೆ. ಆ ಬಂದಂಥ ಹಣದಿಂದ ಕೂಡಿಸಿ ಇವತ್ತು ದಿವಸ ಆ EMI ಕಟ್ತಾರೆ. ಇದು ಎನಿ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿದಲ್ಲಿ ಇದು ಆಗುದೇ. ಎಲ್ಲಿಲ್ಲ? ಚೆನ್ನೈದಾಗಿಲ್ವಾ? ಚೆನ್ನೈ ಮುಳುಗಿತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ಲಿಲ್ವಾ? ಅವಾಗ ಅದೇ ಫ್ಲಡ್ನಲ್ಲಿ ಬೆಂಗಳೂರಲ್ಲಿ ಒಂದು ಏರಿಯಾದಾಗ ಆದಾಗ ನೀವು ಟೀಕೆ ಮಾಡಿದ್ರಿ. ಹೀಗಾಗಿ ಇದು ಮೋಹನ್ ದಾಸ್ ಪೈ ಅವರಿಗೆ, ನೀವು ಬೇಕಿದ್ರೆ ಇವತ್ತು ದಿವಸ ನಿಮಗೆ ಈ ರಾಜ್ಯದಲ್ಲಿ ಇರುವಂತಹದ್ದು ನಿಮಗೆ ಇಂಟ್ರೆಸ್ಟ್ ಇರ್ದಿದ್ರೆ, ಈ ರಾಜ್ಯದಿಂದ ಎಲ್ಲವನ್ನ ಪಡ್ಕೊಂಡಿದ್ದೀರಿ, ಬೆಂಗಳೂರಿಂದ ಎಲ್ಲವನ್ನ ಪಡ್ಕೊಂಡಿದ್ದೀರಿ, ನೀವು ಆಗಲಿ ನಿಮ್ಮ ಕಂಪನಿ ಆಗಲಿ. ಹೀಗೆ ಪದೇ ಪದೇ ಸರ್ಕಾರದ ವೀಕ್ ಟೀಕೆ ಮಾಡೋದು ಸರಿಯಲ್ಲ. ತಾವು ಹಿರಿಯರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸಲಹೆ ಕೊಡೋಷ್ಟು ಸಾಮರ್ಥ್ಯ ಇದೆ. ಬಂದು ಸಲಹೆ ಕೊಡಿ. 4 ಕೋಟಿ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿಗೆ ಸಲಹೆ ಕೊಡಿ, ನನಗೆ ಕೊಡಿ, IT ಮಿನಿಸ್ಟರ್ ಕೊಡಿ, ಮುಖ್ಯಮಂತ್ರಿಗೆ ಕೊಡಿ. ನಿಮ್ಗೆ ಯಾರು ಬೇಡ ಅನ್ನೋದಿಲ್ಲ. ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿ. ಇದರಿಂದ ನಿಮಗೆ ಯಾರು ಕನ್ನಡಿಗರಂತೂ ವಿಶೇಷವಾಗಿ ಯಾರು ನಿಮ್ಮನ್ನು ತಿಳ್ಕೊಂಡಿರ್ಬೋದು. ಕನ್ನಡಿಗರು ಯಾರು ನಿಮ್ಮನ್ನು ಇವತ್ತು ದಿವಸ ಈ ಒಂದು ಆಟಿಟ್ಯೂಡ್ನಿಂದ ಲೈಕ್ ಮಾಡೋದಿಲ್ಲ. ಇದರಿಂದ ನೀವು ದೊಡ್ಡವರು ಆಗೋದಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಬಿಡಿ, ಅಂತ ಬಿಟ್ಬಿಡಿ, ಇಷ್ಟೇ ಸಾಕು. ನೋಡಿ, ಅದು ಈಗ ನೋಡಿ, ಈಗ ನಮ್ಮ ದೊಡ್ಡಸ್ತಿಕೆ ಅದು. ನಮ್ಮಲ್ಲೇ ಕ್ವಿನ್ ಸಿಟಿಯಲ್ಲಿ ನಾನು ಹಾಕಿದ್ದೀನಿ ಅವ್ರನ್ನ. ಯಾಕಂದ್ರೆ ನೀವು ಬುದ್ಧಿವಂತರಿದ್ದೀರಿ, ಕನ್ಸ್ಟ್ರಕ್ಟಿವ್ ಸಲಹೆ ಕೊಡಿ ಅಂತ ಹೇಳಿ. ಕನ್ಸ್ಟ್ರಕ್ಟಿವ್ ಸಲಹೆ ಕೊಡಿ. ನೀವು ಬುದ್ಧಿವಂತರಿದ್ದೀರಿ, ನಿಮಗೆ ಸಾಕಷ್ಟು ಇವತ್ತು ದಿವಸ ನಿಮಗೆ ಸಾಮರ್ಥ್ಯ ಇದೆ, ಕಾಂಟ್ಯಾಕ್ಟ್ಸ್ ಇದಾವೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಆಮೇಲೆ ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತೀರಿ. ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳನ್ನು ಕಾಪಿ ಮಾಡ್ತಾ ಇದ್ದಾರಲ್ಲ, ದಿಲ್ಲಿಯಲ್ಲಿ ಕಾಪಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ಇತ್ತೀಚಿನ ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ನಾನೇ ಇನ್ಚಾರ್ಜ್ ಇದೆ, ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮಲ್ಲಿ ಕಾಪಿ ಮಾಡಿದಾರಲ್ಲ. ಗೃಹಲಕ್ಷ್ಮಿ ಟೀಕೆ ಮಾಡ್ತೀರಿ ಮೋಹನ್ ದಾಸ್ ಪೈ ಅವರು, ಅದನ್ನ ಯಾಕೆ ಟೀಕೆ ಮಾಡಂಗಿಲ್ಲ ನೀವು? ಮಹಾರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಯವರು ಬಿಜೆಪಿಯವರು ಮಾಡಿದರೆ ಅದು ಟೀಕೆ ಮಾಡಕ್ಕೆ ಬರೋದಲ್ಲ, ಮಾಡಬಾರ್ದು. ಅವ್ರು ಮಾಡಿದ್ರೆ ನಡೀತದೆ. ಈ ಧೋರಣೆ ಮೋಹನ್ ದಾಸ್ ಪೈ ಅವ್ರನ್ನ ಕಳ್ಕಳಿಂದ ವಿನಂತಿ ಮಾಡ್ತೇನೆ. ನೀವು ಹಿರಿಯರಿದ್ದೀರಿ,
ಅನುಭವಿಗಳಿದಿರಿ, ಬುದ್ಧಿವಂತರಿದ್ದೀರಿ, ಎಲ್ಲ ಸಾಮರ್ಥ್ಯ ನಿಮಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ನೀವು ಸಲಹೆಗಳನ್ನು ಕೊಡ್ರಿ. 4 ಗೋಡೆ ಮಧ್ಯೆ ಈ ರೀತಿ ಟ್ವೀಟ್ ಮಾಡೋದು, ಇದರಿಂದ ಇದು ನೀವು ದೊಡ್ಡವರು ಆಗೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತೊಮ್ಮೆ ಈ ಲಾಜಿಕ್ ಅಪ್ಲೈ ಆಗಬೇಕಾಗಿದ್ರೆ ಅನೇಕ ಸಲ ಟೊಯೋಟಾ ಅಂದಾಗ ಇನ್ಫೋಸಿಸ್ ಯಾಕೆ ಬೇರೆ ಬೇರೆ ಪುಣ್ಯದಾಗ ಯಾಕಿದೆ? ಇನ್ಫೋಸಿಸ್ ಡೆಲ್ಲಿಯಲ್ಲಿ ಹಾಕಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಹಾಕಿದೆ, ಬೇರೆ ದೇಶಗಳಲ್ಲಿ ಹಾಕಿದೆ. ಎಲ್ಲವೂ ಕರ್ನಾಟಕದಲ್ಲಿ ಇರಬೇಕಲ್ಲ. ಇನ್ಫೋಸಿಸು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲಿಂದ ಲಾಭ ಪಡ್ಕೊಳ್ಳುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತೀರಿ? ಬೇರೆ ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಿ? ಇಲ್ಲೇ ಮಾಡಿಲ್ಲ. ನಮ್ಮವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ, ನಮ್ಮವ್ರಿಗೆ ಬೆನಿಫಿಟ್ ಸಿಗುತ್ತೆ. ಅಂದರೆ ಟೊಯೋಟಾಕ್ಕೆ ಒಂದು ಟೀಕೆ ಮಾಡಿದ್ರು. ಅವ್ರು ಹೇಳಿದ್ರು, ಇಲ್ಲ ಸರ್, ನಮಗೆಲ್ಲ ಒಂದೇ ಕಡೆ ಮಾಡೋಕ್ಕಾಗಲ್ಲ, ನಾವು ಎಲ್ಲ ಕಡೆ ಬೇರೆ ಬೇರೆ ಕಡೆ ನಾವು ಮಾಡಬೇಕಾಗ್ತದೆ ಕಾರಣಾಂತರಗಳಿಂದ. ಒಂದೇ ಕಡೆ ಎಲ್ಲನೂ ಕೂಡ ನಾವು ಒಂದು ಬಾಸ್ಕೆಟ್ನಾಗ ಹಾಕಾಗೋದಿಲ್ಲ ಅಂಥೇಳಿ. ಅವ್ರು ಜಪನೀಸ್ ಕಂಪನಿ, ಇಲ್ಲಿ ಚೆಕ್ ನೀವು ಇಲ್ಲೇ ಇದೇವ್ರು ನಮ್ಮವರು, ನೀವು ಯಾಕೆ ಹೋಗ್ತೀರಪ್ಪ ಬೇರೆ ಬೇರೆ ರಾಜ್ಯಗಳಿಗೆ? ನಿಮ್ಗೆ ಅನ್ವಯ ಆಗೋದಿಲ್ವ? ಇದು ಬೇರೆಯವ್ರಿಗೆ ಅಷ್ಟೇ ಅನ್ವಯ ಆಗ್ತದಾ? ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟರೆ ಟೀಕೆ, ನರೇಂದ್ರ ಮೋದಿ ಅವ್ರು ಕಾಪಿ ಮಾಡಿ ಗ್ಯಾರಂಟಿ ಕೊಟ್ಟರೆ ಅದನ್ನು ಟೀಕೆ ಮಾಡಕ್ಕೆ ಬರೋಲ್ಲ. ಕನ್ನಡಿಗರು ಕನ್ನಡಿಗರು ನಿಮ್ಮ ವರ್ತನೆಯನ್ನು, ನಿಮ್ಮ ಇದನ್ನು ಯಾರು ಕೂಡ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.